Bijapur. Respected sir, representation of All India State Pensioners Federation, New Delhi, a passionate plea to withdraw the Validation Act 2025 requested regarding reference, validation of Central Civil Service rules and principles for expenditure on pension liabilities from the Consolidated Fund of India. We essentially bring to your kind notice that an act that validates the principle that the central government has authority to classify its pensioners and maintain distinction amongst the pensioners has come into force since 25th March 2025. It was introduced as a part of finance bill without giving any prior notice and was approved by the Lok Sabha on the fateful day of 25th March 2025. If this act is implemented in later, the spirit, the date of retirement of pensioners shall be the basis of distinctions for the classification in regard to pension entitlement, thereby the pensioners existing prior to the operating period of Central Pay Commission. For that matter, any pay commission will lose the benefits of pay commission's recommendations. The existing pensioners will be subjected to heavy loss without being entitled for enhancement of pension in these hard times. Sir, this is the against the declared intention bench headed by Justice Chandrachud in D.S. Nakra and others versus Union. Nakra judgment observed. Pension is the social welfare measure rendering ಸರ್ ಇದು ಕ್ಯಾಚ್ ಸರ್ ಬರೀ ಕ್ಯಾಚ್ ಬಿಡ್ರಿ ಸರ್ ಕೇಂದ್ರ ಸರ್ಕಾರ ನೀಡಬೇಕಲ್ಲ. ಇದು ಹಿರಿಯ ನಾಗರಿಕರಿಗೆ ಭಾಳ ಆಘಾತ ಆಗ್ಯದ. ಆಕ್ರೋಶಗೊಂಡಿದ್ದಾರೆ ನಿವೃತ್ತ ಸರ್ಕಾರ ಈ ರಾಷ್ಟ್ರ ಮಟ್ಟದಲ್ಲಿ ನಿವೃತ್ತ ನಾಗರಿಕರನ್ನು ಆಕ್ರೋಶಗೊಂಡಿದ್ದಾರೆ. ಇದು ಸಾಂಕೇತಿಕ ಧರಣಿ, ಈ ಸಾಂಕೇತಿಕ ಧರಣಿ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಮೊನ್ನೆ ಕುರುಕ್ಷೇತ್ರದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ನೌಕರ ಸಮ್ಮೇಳನಕ್ಕೆ ಹೋಗಿದ್ವಿ. ಆ ಸಮ್ಮೇಳನದಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಮುಂದೆ ಏಪ್ರಿಲ್ 2026 ಇಡೀ ರಾಷ್ಟ್ರ ಮಟ್ಟದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇಡೀ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಿವೃತ್ತ ಸರ್ಕಾರ ನೌಕರರು ಪ್ರತಿಭಟನೆ ಮಾಡ್ತಾರೆ. ಯಾಕಂತಾರೆ ಸಿಗ್ತಕ್ಕ ಸಂಬಳ ಅರ್ಧ ಅರ್ಧ ಸಂಬಳ ಅದರಲ್ಲಿ ಡಿಎ ಕೊಡಬಾರ್ದು ಅಂತಾರೆ. ಈಗ ಇರ್ತಕ್ಕಂಥ ಏನು ಸಂಬಳ ತಗೋತೀವಿ ಅಷ್ಟೇ ಸಂಬಳ, ಮುಂದೆ ಸಂಬಳ ಜಾಸ್ತಿ ಆಗೋದಲ್ಲ. ಆದ್ರೆ ಇಡೀ ಸರ್ಕಾರ ಕೇಂದ್ರ ಸರ್ಕಾರ ಈ ಹಿರಿಯ ನಾಗರಿಕರಿಗೆ ಗೌರವ ಕೊಡ್ತಾ ಇಲ್ಲ, ಕೆಟ್ಟದಾಗಿ ನೋಡ್ಕೊಳ್ತಾ ಇಲ್ಲ. ಯಾಕಂತಾರೆ ಈಗಾಗಲೇ ನಿವೃತ್ತ ಆದ ನಂತರ ಆರ್ಥಿಕ ಸೌಲಭ್ಯ ನಿವೃತ್ತ ಆದ ನಂತರ ಸೌಲಭ್ಯ ಜಾಸ್ತಿ ಮಾಡಬೇಕು. ಆದ್ರೆ ಆ ಸೌಲಭ್ಯ ಜಾಸ್ತಿ ಮಾಡಬೇಕು ಮತ್ತೆ ಕಡಿಮೆ ಮಾಡಿ ಅದು ಪೆನ್ಷನ್ ಕೊಡುವಂತ ಮುಂದೆ ಡಿಎ ಕೊಡ್ಬಾರ್ದು ಅಂತಾರೆ. ಆ ಡಿಎ ಕೊಡ್ಬಾರ್ದು ಅರ್ಥ ನಿವೃತ್ತ ಸರ್ಕಾರ ನಾವು ಬಹಳ ಬದುಕಬೇಡ್ರಿ ನನಗೆ ನೀವು ಅಂತ ಬೇಗನೆ ಸತ್ತೋಗ್ಬಿಡ್ತಾರೆ ಲೆಕ್ಕ. ಸರ್ಕಾರ ಕೇಂದ್ರ ಸರ್ಕಾರ ನಿವೃತ್ತ ನೌಕರ ಗೌರವವಾಗಿ ನಡ್ಕೊಳ್ಬೇಕು. ಯಾಕಂದ್ರೆ ಇಡೀ ಸೇವೆ ಸರ್ 35-40 ವರ್ಷ ಸೇವೆ ಸಲ್ಲಿಸ ರಾಷ್ಟ್ರಕ್ಕಾಗಿ ಸೇವೆ ಸಲ್ಲಿಸಿರ್ತೀವಿ. ಕಾರ್ಯಾಂಗ ಎಕ್ಸಿಕ್ಯೂಟಿವ್ ವಿ ಆರ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ನಾವು ಇಡಿಯಾಗಿ ರಾಷ್ಟ್ರಕ್ಕಾಗಿ 35 ವರ್ಷದ ಜೀವನ ಮಾಡಿ ಸರ್ಕಾರ ಸೇವೆ ಸಲ್ಲಿಸಿರ್ತೀವಿ. ಅಂದಾಗ ಕಲ್ಯಾಣ ರಾಷ್ಟ್ರ ಪರಿಕಲ್ಪನೆ ವಿರುದ್ಧವಾಗಿ ವರ್ತನೆ ಮಾಡ್ತಾ ಇದ್ವಿ. ಆ ವೆಲ್ಫೇರ್ ಸ್ಟೇಟ್ ಪರಿಕಲ್ಪನೆ ಸಂವಿಧಾನ ವಿರುದ್ಧವಾಗಿ ವರ್ತನೆ ಮಾಡ್ತಾ ಇದ್ರಿ. ಅದಕ್ಕೆ ಇಡೀ ಸರ್ಕಾರ ನಿವೃತ್ತ ನೌಕರರನ್ನು ಆಕ್ರೋಶಗೊಂಡು ಇಡೀ ರಾಜ್ಯಾದ್ಯಂತ ಇಡೀ ರಾಷ್ಟ್ರಾದ್ಯಂತ ಪ್ರತಿಭಟನೆ ಏಪ್ರಿಲ್ 21 ನಾವು ಈ ಮೂಲಕ ಕರೆ ಕೊಡ್ತಾ ಇದ್ವಿ. ಎಲ್ಲ ಸರ್ಕಾರ ನೌಕರರು ಈಗ ನಿವೃತ್ತ ಸರ್ಕಾರ ಎಲ್ಲರೂ ಎಚ್ಚೆತ್ತುಕೊಂಡು ಬರ್ತಕ್ಕಂಥ ಏಪ್ರಿಲ್ 21 ಪ್ರತಿಭಟನೆ ಮಾಡ್ತೇವೆ. ಸರ್ಕಾರ ತಮ್ಮ ಮಂಡ ನಿಲ್ಲುವ ತಾಳ್ತಾರೆ. ನಾವು ಹೆಂಡತಿ ಮಕ್ಕಳು ಎಲ್ಲ ಕೂಡ್ಕೊಂಡು ಬೀಸಾಂಶ ಬರಬೇಕಾಗುತ್ತೆ. ಎಲ್ಲ ಇಡೀ ಕುಟುಂಬ ಸಮೇತ ಬೀದಿ ಬಂದು ಹೋರಾಟ ಮಾಡಬೇಕಾಗುತ್ತೆ. ದಯವಿಟ್ಟು ಕೇಂದ್ರ ಸರ್ಕಾರ ಅಂತ ಇವತ್ತು ನಾವು ಒತ್ತಾಯ ಮಾಡ್ತೀವಿ, ಆಮೇಲೆ ಆಗ್ರಹ ಮಾಡ್ತಾ ಇದ್ದೀವಿ. ಸರ್ಕಾರ ಅಂತಂದು ಮಂಡದವರಿಂದ ಕೈ ಬಿಟ್ಟು ಈ 2020 ಪೂರ್ಣಕ್ಕೆ ಈ ತಕ್ಷಣ ರದ್ದುಗೊಳಿಸಬೇಕು. ಸರ್ಕಾರ ನಿವೃತ್ತ ಇಂಥ ಬಿಸಿಲು ಕೂಡ 70,000 ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಸರ್ಕಾರ ಅಂತ ನಿವೃತ್ತ ನೌಕರರಿಗೆ ಗೌರವ ಕೊಡಬೇಕು. ಆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ನಿಮ್ಗೇನು ವೆಲ್ಫೇರ್ ಸ್ಟೇಟ್ ಅಂತ ನಾವು ಜಾರಿ ಮಾಡಬೇಕಾಗ್ತಂದ್ರೆ ನಿಮಗೇನೋ ಸರ್ಕಾರ ಹಿರಿಯ ನಾಗರಿಕ ಇವತ್ತಿನ ದಿವಸ ಅಖಿಲ ಭಾರತ ನಿವೃತ್ತಿ ನೌಕರರ ಪೆನ್ಷನರ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಕರೆ ಮೇರೆಗೆ ಇವತ್ತು ನಾವು ಬಿಜಾಪುರ ಜಿಲ್ಲೆ ನಿವೃತ್ತ ನೌಕರರ ಒಕ್ಕೂಟದಿಂದ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಮನವಿ ಸಲ್ಲಿಸಿದ್ವಿ.
ಏನು ಮನವಿ ಸಲ್ಲಿಸಿವಿ ಅಂದ್ರೆ ನಮ್ಮ ನಿವೃತ್ತ ನೌಕರರಿಗೆ ರಿವೈಸ್ಡ್ ಪೆನ್ಷನ್ ಆಗುವಂಥದ್ದನ್ನು ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಹಾಗೂ ವರ್ಷದಲ್ಲಿ ಎರಡು ಸಲ ತುಟ್ಟಿ ಭತ್ಯೆ ಏನು ಕೊಡ್ತಾ ಇದ್ರು ಅದನ್ನು ಸಲ ಕಟ್ ಮಾಡೋದು 1/1/2026 ಕಟ್ ಮಾಡುವಂಥ ಪ್ರಸ್ತಾವನೆ ದೇಶದ ಮಾನ್ಯ ಹಣಕಾಸು ಮಂತ್ರಿಗಳು ಒಂದು ವಿಧೇಯಕವನ್ನು ಮಂಡಿಸಿದ್ದಾರೆ. ಅದನ್ನು ವಿರೋಧಿಸಿ ನಾವು ಅಖಿಲ ಭಾರತದ ನಿವೃತ್ತ ಪೆನ್ಷನ್ದಾರರ ಫೆಡರೇಷನ್ದಿಂದ ಇವತ್ತು ನಾವು ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅದು ಆಗುವಂಥ ಈ ನಿವೃತ್ತ ನೌಕರಿಗೆ ಆಗುವಂಥ ತೊಂದರೆಯನ್ನು ಅದನ್ನು ಪರಿಗಣಿಸಿ ಅದನ್ನು ಕೈ ಬಿಡಬೇಕು ಅನ್ನೋದು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ನಾವು ಚಂದ್ರಶೇಖರ್ ಲೆಂಡಿ, ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ನಿವೃತ್ತ ನೌಕರ ಒಕ್ಕೂಟ ಬಿಜಾಪುರ.